ವಿದ್ಯಾಪತಿ ಈ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ನನಗಂತೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಅದರಲ್ಲೂ ಕೂಡ ಡಾಲಿ ನಾಗಣ್ಣನ ಕಾಂಬಿನೇಷನ್ ಸಿನಿಮಾ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾ ನನಗಂತೂ ಇಷ್ಟವಾಯ್ತು. ಫುಲ್ಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬಹುದು. ಕೊನೆಯಲ್ಲಿ ಎಂಟ್ರಿ ಕೊಡುವ ಡಾಲಿ ಹೇಳುವ ಆ ಒಂದು ಡೈಲಾಗ್ ಮಾತ್ರ ಚಿಂದಿ. ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಜನ ಕೈ ಬಿಡ್ತಾರೆ. ಈ ಸಿನಿಮಾ ಹಾಗೆ ಆಗ್ತಿದ್ರೆ ಸಾಕು. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ, ಸಿದ್ಧ ಅಂದ್ರೆ ನಾಗಣ್ಣ ಬಡ ಕುಟುಂಬದ ಹುಡುಗ. ಬಡವರಿಗೆ ಆಸೆಗಳು ಜಾಸ್ತಿ ಇರುತ್ತೆ. ಇದ್ದಿದ್ರಲ್ಲಿ ಉಂಡು ಮಲಗೋದ್ ಬಿಟ್ಟು ಆಕಾಶಕ್ಕೆ ಏಣಿ ಹಾಕೊಂಡು ನಕ್ಷತ್ರ ಎಣಿಸೋರು ನಾವು. ಆ ರೀತಿಯ ವ್ಯಕ್ತಿಯ ಕಥೆನೇ ಈ ವಿದ್ಯಾಪತಿ. ನಮ್ಮ ನಾಗಣ್ಣನಿಗೆ ಶ್ರೀಮಂತ ಹುಡುಗಿ ವಿದ್ಯಾಳ ಮೇಲೆ ಲವ್ ಆಗುತ್ತೆ. ವಿದ್ಯಾ ಅಕ್ಕನನ್ನು ಹೇಗಾದ್ರೂ ಮಾಡಿ ಪಟಾಯಿಸಿ ಶ್ರೀಮಂತನಾಗಿ ಬದುಕಬಹುದು ಎಂಬ ದುರಾಸೆ ನಾಗಣ್ಣನದ್ದು. ದುರಾಸೆ ಎನ್ನುವುದು ನಾಗಣ್ಣನ ಕುಟುಂಬದ ಕೇರ್ ಆಫ್ ಅಡ್ರೆಸ್. ವಿದ್ಯಾ ಅಕ್ಕನನ್ನು ಪಟಾಯಿಸೋಕೆ ಇರೋ ಬರೋ ಸುಳ್ಳುಗಳನ್ನೆಲ್ಲ ಹೇಳಿ ವಿದ್ಯಾ ಅಕ್ಕನ್ನ ನಂಬಿಸ್ತಾನೆ. ಕೊನೆಗೆ ವಿದ್ಯಾ ಅಕ್ಕನನ್ನು ಕ್ಯಾಚ್ ಹಾಕೊಂಡು ನಾಗಣ್ಣ ಹೇಳಿದ ಅಷ್ಟು ಕಾಕಮ್ಮ ಗೂವಮ್ಮ ಕತೆಗಳನ್ನು ನಂಬಿ ವಿದ್ಯಾ ಅಕ್ಕ ನಾಗಣ್ಣನನ್ನು ಮದುವೆ ಆಗ್ತಾಳೆ. ಅಣ್ಣ ಮದುವೆ ಆಗಿದ್ದೇ ತಡ ನಾಗಣ್ಣನ ಜೊತೆಯಲ್ಲಿದ್ದ ಗೆಳೆಯರನ್ನು ಜಾಡ್ಸು ಒದ್ದು ದೂರ ಇಡ್ತಾನೆ. ಪತ್ನಿಗೆ ಮ್ಯಾನೇಜರ್ ಆಗಿ ರಾಯಲ್ ಲೈಫ್ ಲೀಡ್ ಮಾಡ್ತಾನೆ. ಆದ್ರೆ ಸುಳ್ಳು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ಕೊನೆಗೆ ಒಂದಲ್ಲ ಒಂದು ದಿನ ನಿಜ ಗೊತ್ತಾಗ್ಲೇಬೇಕು. ಕೊನೆಗೆ ನಾಗಣ್ಣನ ಬಂಡವಾಳ ವಿದ್ಯಾ ಅಕ್ಕನಿಗೆ ಗೊತ್ತಾಗುತ್ತೆ. ಆಮೇಲೆ ಬರುವ ಸಮಸ್ಯೆಗಳನ್ನು ಎದುರಿಸದೆ ನಾಗಣ್ಣ ಬೆನ್ನು ಕೊಟ್ಟು ಓಡಾಗ್ತಾನೆ. ಒಂಥರ ಹೇಳ್ಬೇಕಂದ್ರೆ ನಮ್ ನಾಗಣ್ಣ ಪುಕ್ಲ. ಮುಂದೆ ವಿದ್ಯಾಪತಿ ಕತೆ ಏನಾಗುತ್ತೆ? ಕರಾಟೆ ಪಟ್ಟು ವಿದ್ಯಾಪತಿ ಹಾಗೂ ಗರುಡಾರಾಮ್ ಜೊತೆ ಜಟಾಪಟಿ ಏನು ಅಂತ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಸಿನಿಮಾದ ಕತೆ ನಮ್ಮ ನಿಮ್ಮೆಲ್ಲರ ಕತೆ ಅಂತಾನೆ ಹೇಳ್ಬಹುದು. ಡೆಫಿನೆಟ್ಲಿ ಈ ಸಿನಿಮಾ ಇಷ್ಟ ಆಗುತ್ತೆ. ಬೇಗ ಇದಕ್ಕೆ ಕನೆಕ್ಟ್ ಆಗ್ತೀವಿ ಕೂಡ. ಆದ್ರೆ ಡೈರೆಕ್ಟರ್ ಹಸೀನ್ ಖಾನ್ ಹಾಗೂ ಇಶಾನ್ ಖಾನ್ ಡೈರೆಕ್ಟರ್ ಮಾತ್ರ ತಾತಪ್ಪನ ಕಾಲದ ಹಳೆ ಫಾರ್ಮೆಟ್ ಅನ್ನು ಈ ಸಿನಿಮಾದಲ್ಲಿ ಬಳಸಿದ್ದಾರೆ. ಅಮ್ಮವ್ರ ಗಂಡ, ರೆಡಿಮೆಂಟ್ ಗಂಡ ಹಿಂದೆನೆ ಕನ್ನಡದಲ್ಲಿ ಬಿಡುಗಡೆ ಆಗಿದ್ದವು. ಇದೇ ರೀತಿಯ ಪ್ಯಾಟರ್ನ್ ಸಿನಿಮಾಗಳು ತಾತಪ್ಪನ ಕಾಲಕ್ಕೆ ಬಂದು ಹೋಗಿದ್ದವು. ಅದೇ ರೀತಿಯ ಪ್ಯಾಟರ್ನ್ ಈ ಸಿನಿಮಾದಲ್ಲಿ ಬಳಸಿದ್ದಾರೆ. ಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಕೆಲವು ಕಡೆ ಅನ್ನೆಸೆಸರಿ ಸೀನ್ ಗಳನ್ನು ಇಟ್ಟಿದ್ದಾರೆ. ಸಿಂಪಲ್ ಸ್ಟೋರಿನ ಬೇಕು ಅಂತ 2 ಗಂಟೆ ಮಲೈಕಾ ಅಕ್ಕನಿಗೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಇಲ್ಲ. ನಾಗಣ್ಣನ ಗೆಳೆಯನ ಪಾತ್ರದಲ್ಲಿ ಶ್ರೀವತ್ಸ ಶ್ಯಾಮ್ ಅವರು ಇಷ್ಟ ಆಗ್ತಾರೆ. ವಿದ್ಯಾಪತಿ ಹಾಗೂ ಗರುಡರಾಮ್ ಫೈಟ್ ಈ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬಹುದು. ಈ ಫೈಟ್ ನೋಡಿದ್ರೆ ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾ ನೆನಪಿಗೆ ಬರುತ್ತೆ. ತಂಗಬಲಿ ಹಾಗೂ ಶಾರುಖ್ ಖಾನ್ ನಡುವೆ ಜಟಾಪಟಿ ಇರುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ವಿದ್ಯಾಪತಿಗೂ ಹಾಗೂ ಗರುಡರಾಮ್ಗೆ ಫೈಟ್ ಇರುತ್ತೆ. ಡಾಲಿ ಹೇಳುವ ಒಂದು ಡೈಲಾಗ್, ಇದು ಅವನ ಯುದ್ಧ, ಅವನೇ ಹೋರಾಡಬೇಕು. ಈ ಡೈಲಾಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗುವ ಬದಲು ಅದರ ವಿರುದ್ಧ ಹೋರಾಡಬೇಕು. ನಮಗೆ ಯಾರಾದ್ರೂ 5 ಏಟು ಹೊಡೆದಾಗ ಸುಮ್ಮನೆ ಇರುವ ಬದಲು ನಾವು 1 ಏಟು ತಿರುಗಿಸಿ ಹೊಡಿಬೇಕು ಎಂಬುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಇನ್ನು ಈ ಸಿನಿಮಾದಲ್ಲಿ ನಾಗಭೂಷಣ್ ಅವರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಒನ್ ಮ್ಯಾನ್ ಅಂತಾನೆ ಹೇಳ್ಬಹುದು. ಈ ಸಿನಿಮಾಗೆ ಆಕ್ಟಿಂಗ್ ಮಾತ್ರ ಚಿಂದಿ. ಒಂದು ಕಡೆ ಎಮೋಷನ್ ಕಾಮಿಡಿ, ಮತ್ತೊಂದು ಕಡೆ ಆಕ್ಷನ್, ಇವೆಲ್ಲವನ್ನು ಒಟ್ಟಾರೆಯಾಗಿ ಕ್ಯಾರಿ ಮಾಡಿದ್ದಾರೆ ನಮ್ಮ ನಾಗಣ್ಣ. ಇವೆಲ್ಲವೂ ಮಿಕ್ಸ್ ಮಾಡಿದರೆ ಬರುವುದೇ ಈ ವಿದ್ಯಾಪತಿ ಎಂಬ ಕ್ಯಾರೆಕ್ಟರ್. ಒಟ್ಟಾರೆಯಾಗಿ ಸಿನಿಮಾ ಚೆನ್ನಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.